ಹಲೋ ಎವ್ರಿವನ್, ಎಲ್ರಿಗೂ ಶುಭೋದಯ, ಸುಪ್ರಭಾತ. ಇವತ್ತಿನ ನ್ಯೂಸ್ ಹೈಲೈಟ್ಸನ್ನು ನೋಡೋಣ. ಮೊದಲನೇದು, ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗ್ತಾ ಇದೆ. ಇದು ಎರಡನೇ ದಿನ ಸತತವಾಗಿ. ಕಳೆದ 2 ದಿನಗಳಲ್ಲಿ ದೇಶಾದ್ಯಂತ ಸುಮಾರು 300 ಇಂಡಿಗೋ ವಿಮಾನಗಳ ಸಂಚಾರ ಸ್ಥಗಿತಗೊಳ್ತಾ ಇದೆ. ಯಾಕಂತಂದರೆ ಈಗ ಹೊಸ ನಿಯಮಗಳಲ್ಲಿ ಜಾರಿಗೆ ತರ್ತಾ ಇದ್ದಾರೆ. ಪೈಲಟ್ಗಳು, ಸಿಬ್ಬಂದಿಗಳಿಗೆ ಸಂಬಂಧಿಸಿದ ಹಾಗೆ ಕೆಲಸದ ಅವಧಿಯ ನಿಯಮಗಳು ಡಿಸೆಂಬರ್ 1ರಿಂದ ಈಗ ಹೊಸ ನಿಯಮಗಳು ಬಂದಿರೋದ್ರಿಂದ ಸಿಬ್ಬಂದಿಯ ಕೊರತೆ ಸಹ ಎದುರಾಗ್ತಾ ಇದೆ. ಹೀಗಾಗಿ ವಿಮಾನಗಳಲ್ಲಿ ರದ್ದತಿ ಆಗ್ತಾ ಇದೆ. ಮತ್ತು ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಯಾಣಿಕರು ಈಗ ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದಾರೆ. ತುಂಬ ಜನರಿಗೆ ಹೊಸ ಹೊಸ ಕಾರ್ಯಕ್ರಮಗಳನ್ನು ಮುಂದೂಡುವ ಅನಿವಾರ್ಯತೆ ಎದುರಾಗ್ತಾ ಇದೆ. ಇನ್ನು ಭಾರತಕ್ಕೆ ಪುಟಿನ್ ಅವರ ಆಗಮನ ಆಗಿದೆ. ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಇನ್ನಷ್ಟು ಬಲಪಡಿಸಲಿಕ್ಕೋಸ್ಕರ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಗುರುವಾರ ನವದೆಹಲಿಗೆ ಆಗಮಿಸಿದ್ದಾರೆ. ಉಕ್ರೇನ್ ವಿರುದ್ಧ ಯುದ್ಧ ಆರಂಭ ಆದಮೇಲೆ ಪುಟಿನ್ ಅವರು ಫಸ್ಟ್ ಟೈಮ್ ಇದು ಭಾರತಕ್ಕೆ ಬರ್ತಾ ಇರೋದು. ಇದೇ ಸಂದರ್ಭದಲ್ಲಿ ಅಮೆರಿಕ ಒತ್ತಡ ಹೇರ್ತಾ ಇದೆ ಭಾರತದ ಮೇಲೆ, ರಷ್ಯಾದಿಂದ ತೈಲ ಖರೀದಿಯನ್ನು ನಿಲ್ಲಿಸಬಿಡಿ ಅಂತ. ಹಾಗೆ ಈ ಸಂದರ್ಭದಲ್ಲಿ ಈ ಒಂದು ಮಾತುಕತೆ ಬಹಳ ಪ್ರಮುಖವಾಗಿದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇದಾದಮೇಲೆ ಶುಕ್ರವಾರ ಇವತ್ತು ಭಾರತ ರಷ್ಯಾ 23ನೇ ಶೃಂಗಸಭೆಯ ಮಾತುಕತೆ ನಡೀತಾ ಇದೆ. ಇದರಲ್ಲಿ ತುಂಬ ಪ್ರಮುಖವಾದ ವಿಷಯಗಳನ್ನು ಚರ್ಚೆ ಮಾಡ್ತಾರೆ. ಇನ್ನು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇಲ್ಲೇನು ಮಾಡ್ತಾ ಇದ್ದಾರೆ, ಹೊಸ ಒಂದು ಮಸೂದೆಯನ್ನು ಪರಿಚಯಿಸ್ತಾ ಇದ್ದಾರೆ. ಧರ್ಮ, ಜನಾಂಗ, ಭಾಷೆ, ಜಾತಿ, ಲಿಂಗ ಹೀಗೆ ಬೇರೆ ಬೇರೆ ಆಧಾರದ ಮೇಲೆ ದ್ವೇಷ ಭಾಷಣ, ಹೇಟ್ ಸ್ಪೀಚ್ ಅಂತ ಕರೀತೇವೆ, ಹೇಟ್ ಸ್ಪೀಚ್ ಮಾಡೋರನ್ನು ನಿರ್ಬಂಧಿಸಲಿಕ್ಕೋಸ್ಕರ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷಾಪರಾಧ ಅದನ್ನು ಪ್ರತಿಬಂಧಿಸುವಂಥ ಪ್ರತಿಬಂಧಕ ಮಸೂದೆಯನ್ನು ಜಾರಿಗೆ ತರಲಿಕ್ಕೆ ಮುಂದಾಗ್ತಾ ಇದೆ. ಇದಕ್ಕೆ ಗುರುವಾರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಮತ್ತು ಇದರಲ್ಲಿ ದ್ವೇಷ ಭಾಷಣ ಎಸಗುವವರಿಗೆ, ಯಾರು ಈ ಥರ ಮಾಡ್ತಾರೋ ಅವರಿಗೆ 1 ವರ್ಷದಿಂದ 7 ವರ್ಷಗಳ ಜೈಲು ಶಿಕ್ಷೆ, 50,000 ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ. ಈ ಒಂದು ಮಸೂದೆಯನ್ನು ಬೆಳಗಾವಿ ಅಧಿವೇಶನದಲ್ಲಿ ಮಂಡಿಸ್ತಾರೆ. ಇನ್ನು ಕೇಂದ್ರದಲ್ಲಿ ಹಣಕಾಸು ಸಚಿವೆ ಆದಂಥ ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆಯಲ್ಲಿ ಆರೋಗ್ಯ ಮತ್ತು ರಾಷ್ಟ್ರೀಯ ಭದ್ರತಾ ಸೆಸ್ ಮಸೂದೆ ಅದನ್ನು ಮಂಡಿಸಿದ್ದಾರೆ. ಈ ಮಸೂದೆಯ ಮೂಲಕ ಪಾನ್ ಮಸಾಲಾದಂತಹ ಹಾನಿಕಾರಕ ಸರಕುಗಳ ಮೇಲೆ ಸೆಸ್ಸನ್ನು ವಿಧಿಸ್ತಾರೆ. ಈ ಸೆಸ್ನಿಂದ ಬರುವಂಥ ಆದಾಯವನ್ನು ಆರೋಗ್ಯ ಯೋಜನೆಗಳಿಗೋಸ್ಕರ ರಾಜ್ಯಗಳ ಜೊತೆ ಹಂಚಿಕೊಳ್ತೇವೆ ಅಂತ ಸಚಿವರು ತಿಳಿಸಿದ್ದಾರೆ. ಮತ್ತು ಪಾನ್ ಮಸಾಲ ಮೇಲೆ GST ಬದಲು ಉತ್ಪಾದನಾ ಕಾರ್ಖಾನೆಗಳಲ್ಲಿನ ಯಂತ್ರಗಳ ಉತ್ಪಾದನಾ ಸಾಮರ್ಥ್ಯ ಅಂದರೆ ಒಂದು ಎಷ್ಟು ಪ್ರೊಡಕ್ಷನ್ ಆಗುತ್ತೆ ಅದರ ಆಧಾರದ ಮೇಲೆ ಸೆಸ್ ವಿಧಿಸಲಿಕ್ಕೆ ಇದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಇನ್ನು WGC ವಿಶ್ವ ಚಿನ್ನ ಸಮಿತಿ ಏನು ಹೇಳ್ತಾ ಇದೆ ಅಂತಂದರೆ, 2026ರ ಚಿನ್ನದ ಮುನ್ನೋಟ ಆ ವರದಿಯಲ್ಲಿ ಅದು ಹೇಳೋದು, 2026ರ ಕ್ಯಾಲೆಂಡರ್ ವರ್ಷದಲ್ಲಿ ಚಿನ್ನದ ಬೆಲೆ ಈಗಿನ ಮಟ್ಟಕ್ಕಿಂತ 30% ಜಾಸ್ತಿ ಆಗಬಹುದು ಅನ್ನುವಂಥ ಅಂದಾಜನ್ನು ಅದಕ್ಕೆ ಮಾಡ್ತಾ ಇದೆ. ಯಾಕಂತಂದರೆ ಆರ್ಥಿಕ ಬೆಳವಣಿಗೆ ಮಂದಗತಿಗೆ ತಿರುಗುವ ಸಾಧ್ಯತೆ ಇದೆ. ಜಾಗತಿಕ ರಾಜಕೀಯ ಆರ್ಥಿಕ ಅಪಾಯಗಳು ಎದುರಾಗಬಹುದು. ಮತ್ತು ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿ ದರವನ್ನು ತೀವ್ರವಾಗಿ ಇಳಿಕೆ ಮಾಡಬಹುದು ಅಂತ ಇಲ್ಲಿ WGC ಹೇಳಿದೆ. ಇನ್ನು ಅಮೆಜಾನ್ ಕಂಪನಿ 2030ರ ಹೊತ್ತಿಗೆ ನಮ್ಮ ದೇಶದ ಕೋಟ್ಯಾಂತರ ಜನರ ಬಳಕೆಗೆ AI ಕೃತಕ ಬುದ್ಧಿಮತ್ತೆ ಅದರ ಸಾಧನೆಗಳು ಲಭ್ಯವಾಗಲಿಕ್ಕೆ ಸರ್ಕಾರದ ಜೊತೆ ಸೇರಿಕೊಂಡು AI ಮಿಷನ್ಗೆ ಬೆಂಬಲ ಕೊಡ್ತೇವೆ ಅಂತ ಹೇಳ್ತಾ ಇದೆ. 2030ರ ಹೊತ್ತಿಗೆ ಸರ್ಕಾರಿ ಶಾಲೆಗಳ 40 ಲಕ್ಷ ವಿದ್ಯಾರ್ಥಿಗಳಿಗೆ AI ಲಿಟ್ರಸಿ, AI ಸಾಕ್ಷರತೆ ಕೊಡೋದು, ಮತ್ತು 1.5 ಕೋಟಿಗೂ ಹೆಚ್ಚು ಸಣ್ಣ ಉದ್ಯಮಿಗಳಿಗೆ AI ಪ್ರಯೋಜನಗಳನ್ನು ಒದಗಿಸುವುದು ಇದರ ಗುರಿ. ಇನ್ನು ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಅವರು ಕೊಟ್ಟಿರುವಂಥ ಮಾಹಿತಿ ನೋಡಿ. ರಾಜ್ಯಸಭೆಗೆ ನೀಡಿದ ಮಾಹಿತಿ ಪ್ರಕಾರ ದೇಶದಾದ್ಯಂತ ಜಿಲ್ಲೆ ಮತ್ತು ಅಧೀನ ನ್ಯಾಯಾಲಯಗಳಲ್ಲಿ ಒಟ್ಟು 4,855 ನ್ಯಾಯಾಧೀಶರ ಹುದ್ದೆಗಳು ಖಾಲಿ ಇದೆ. ಪ್ರಕರಣಗಳ ಪೆಂಡಿಂಗ್ ನೋಡಿದರೆ ನೋಡಿ ಎಷ್ಟಿದೆ. ಈ ನ್ಯಾಯಾಲಯಗಳಲ್ಲಿರುವಂಥ ಪ್ರಕರಣಗಳ ಬಾಕಿ 4.8 ಕೋಟಿ, ಅಂದರೆ ಎಷ್ಟು ವರ್ಷಗಳು ಬೇಕಾಗಬಹುದು. 4.8 ಕೋಟಿ ಪ್ರಕರಣಗಳು ಬಾಕಿ ಇದೆ. ಉತ್ತರ ಪ್ರದೇಶದಲ್ಲಿ 1,055 ಹುದ್ದೆಗಳು ಬಾಕಿ ಇದೆ. ಮತ್ತು ಅಲ್ಲಿನ ನ್ಯಾಯಾಲಯಗಳಲ್ಲಿ ಟೋಟಲ್ ಆಗಿ 1,13,05,841 ಪ್ರಕರಣಗಳು ಆ ಒಂದು ಉತ್ತರ ಪ್ರದೇಶದಲ್ಲಿ ಮಾತ್ರ ಬಾಕಿ ಇರೋದು. ಹಾಗೆ ಅತ್ಯಧಿಕ ಖಾಲಿ ಹುದ್ದೆಗಳು, ಅತ್ಯಧಿಕ ಪೆಂಡಿಂಗ್ ಪ್ರಕರಣಗಳನ್ನು ಹೊಂದಿರೋ ರಾಜ್ಯ ಸದ್ಯಕ್ಕೆ ಉತ್ತರ ಪ್ರದೇಶ.
ಇನ್ನು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜಯಶಂಕರ್ ಅವರು ರಾಜ್ಯಸಭೆಯಲ್ಲಿ ನೀಡಿರುವ ಮಾಹಿತಿ ಪ್ರಕಾರ 2009ರಿಂದ ಇಲ್ಲಿ ತನಕ ಅಮೆರಿಕದಿಂದ ಗಡೀಪಾರುಗೊಂಡಂತಹ ಭಾರತೀಯರ ಸಂಖ್ಯೆ 18,822. 2025ರ ಜನವರಿಯಿಂದ ಇಲ್ಲಿವರೆಗೆ 3,258 ಭಾರತೀಯರು ಗಡೀಪಾರಾಗಿದ್ದಾರೆ. ಈ ವರ್ಷದ ಪ್ರಾರಂಭದಿಂದ ನಾವು ನೋಡ್ತಾ ಇದ್ದೀವಿ ಇದನ್ನು. 2009ರ ನಂತರ ಅತ್ಯಧಿಕವಾದಂಥ ಸಂಖ್ಯೆ ಇದು. ಇವಿಷ್ಟು ಮುಖ್ಯವಾದ ಹೈಲೈಟ್ಸ್ಗಳು. ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.